ಎಲ್ಲರಿಗೂ ನಮಸ್ಕಾರ. ಇವತ್ತು ಚಕ್ಲಿ ಮಾಡೋದು ಹೇಗೆ ತೋರಿಸ್ತಾ ಇದ್ದೀನಿ, ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ. ನೋಡಿದ್ರೆ ಸಾಕು ಮುರಿತಾ ಇದೆ. ಈ ಥರ ಹೇಗೆ ಮಾಡೋದು ನೋಡೋಣ ಬನ್ನಿ. ಏನೇನು ಬೇಕು ಇದಕ್ಕೆ ನೋಡಿ ಇದರಲ್ಲಿ 1 ಗ್ಲಾಸ್ ಕಡಲೆ, ಅದನ್ನು ಪುಡಿ ಮಾಡ್ಕೊಂಡು ತಗೊಳ್ಳೋಣ. ಪುಡಿ ಮಾಡಿ ಜರಡಿ ಮಾಡ್ಕೊಳ್ಳೋಣ. ಚೆನ್ನಾಗಿರುತ್ತೆ ಇದು ಚಕ್ಲಿ ತಿನ್ನೋಕ್ಕೂ. ನೋಡಿ 1 ಗ್ಲಾಸ್ ಕಡಲೆ ಹಾಕಿದ್ದೀವಿ, ಅದಕ್ಕೆ 3 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ನಾವು ಯಾವುದು ಮೆಜರ್ಮೆಂಟ್ ತೊಗೊಂಡಿರ್ತೀವಿ ಅದರಲ್ಲಿ ತೊಗೊಳ್ಳೋಣ. ನೋಡಿ 2 ಸ್ಪೂನ್ ಎಳ್ಳು, ನೋಡಿ 2 ಸ್ಪೂನ್ ಜೀರಿಗೆ, ನೋಡಿ ಖಾರಕ್ಕೆ ಎಷ್ಟು ಬೇಕು 3 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಇದೆಲ್ಲ ಮಿಕ್ಸ್ ಮಾಡೋಣ. ಈಗೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಜೀರಿಗೆ, ಎಳ್ಳು, ಉಪ್ಪು, ಖಾರದ ಪುಡಿ. ನೋಡಿ ಅಕ್ಕಿ ಹಿಟ್ಟು ರೆಡಿಮೇಡ್ ಆದ್ರೂ ತೊಗೊಬೋದು, ಇಲ್ಲ ಮನೇಲಿದ್ದರೆ ಅದರಲ್ಲೇ ಮಾಡ್ಕೊಬೋದು. ಯಾವುದಾದ್ರೂ ಯೂಸ್ ಮಾಡಿ, ಚೆನ್ನಾಗಿ ಬರುತ್ತೆ. ನೋಡಿ ಬಟರು 50 ಗ್ರಾಮ್ ಬಟರ್ ಇದೆ, ಅದು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಳ್ಳೋಣ. ಬೆಚ್ಚಗೆ ಮಾಡಿಬಿಟ್ಟು ಹಾಕ್ಕೊಂಡು ಬಿಸಿನೀರು ಕಾಯಿಸ್ಕೊಂಡು ಕಲಿಸ್ಕೊಳ್ಳೋಣ. ಬಿಸಿನೀರಲ್ವಾ, ಅದು ಕೈಯಾಗಿ ಕಲ್ಸೋಕ್ಕಾಗಲ್ಲ. ನೋಡಿ 1 ಸ್ಪೂನಿನ ಸಹಾಯದಿಂದ ಕಲಿಸ್ಕೊಳ್ಳೋಣ ಕ್ಲೀನಾಗಿ. ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ಕಲಿಸ್ಕೊಳ್ಳೋಣ. ಕೈಯಲ್ಲಿ ಮಿದ್ಕೊಬೇಕು, ಚೆನ್ನಾಗಿ ಮಿದ್ದಬೇಕು. ನಾವು ಚಪಾತಿ ಹಿಟ್ಟೆಲ್ಲ ಹೆಂಗೆ ಮಿದ್ತೀವಿ ನೋಡಿ, ಅದು ಮಸಾಲ, ಉಪ್ಪು, ಖಾರ ಎಲ್ಲದಕ್ಕೂ ಹೋಗ್ಬೇಕಲ್ವಾ. ಎಲ್ಲ ಚೆನ್ನಾಗಿ ಮಿದ್ದು ಕಲಸಿ ಇಡೋಣ. ಚಕ್ಲಿ ಅಂದರೆ ಹಂಗೇನಲ್ಲ, ತಿಂಡಿಗಳಲ್ಲಿ ಜ್ಞಾಪನ ಬರೋದೇ ಚಕ್ಲಿ. ಚಕ್ಲಿ ಮಾಡಿದ್ರೆ ಎಷ್ಟು ಖುಷಿಯಿಂದ ತಿಂತೀರ ಮನೇಲೆಲ್ಲಾದ್ರೂ. ನಾವಂತೂ ಚಿಕ್ಕವರಿದ್ದಾಗಂತೂ ಫುಲ್ಲು ಖುಷಿ ಚಕ್ಲಿ ಮಾಡಿದ್ರೆ. ಇವಾಗಿನ ಮಕ್ಕಳು ಅಷ್ಟು ಇಷ್ಟಪಡಲ್ಲ, ಬಟ್ ನಾವು ಚಿಕ್ಕವರಾಗಿದ್ದಾಗಂತೂ ಇದೇ ಸ್ನ್ಯಾಕ್ಸು ಎಲ್ಲ ನಮಗೆ ಜಾಸ್ತಿ. ಚಕ್ಲಿ ಅಂದ್ರೇ ಹಂಗೆ ಅಲ್ವಾ, ಎಷ್ಟು ಟೇಸ್ಟು. ನಾವು ತಿಳ್ಕೊಬೇಕಾಗಿರೋದು ಒಂದು ವಿಷಯ ಏನಂದರೆ, ಇದೆಲ್ಲ ಹೆಂಗೆ ಕಂಡುಹಿಡ್ದಿದ್ದಾರೆ ಹಳೆ ಕಾಲದಲ್ಲಿ ಅಂತ, ಅದೇ ಮೇನು. ನೋಡಿ ಇದು ಕಲಸಾಯಿತು. ಒಂದು ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ನೋಡಿ ಒತ್ಕೊಳ್ಳೋಣ. ನಾವು ಚಿಕ್ಕದ್ರಲ್ಲಿ ನಾನು ಒತ್ತುತ್ತೀನಿ ಅಂತ ಕಿತ್ತಾಡ್ತಾಯಿದ್ವಿ ಚಕ್ಲಿ ಒತ್ತಕ್ಕೆ. ನೋಡಿ ನೋಡಿ ಸೈಡಲ್ಲಿ ಎಣ್ಣೆ ಕಾದಿದೆ, ಎಣ್ಣೆಗೆ ಒಂದೊಂದೇ ಹಾಕ್ಕೊಳ್ಳೋಣ. ಹುಷಾರಾಗಿ ಹಾಕ್ಕೊಳ್ಳೋಣ, ಎಣ್ಣೆ ಆರುತ್ತೆ. ಯಾಕೆಂದರೆ ಕಾಯ್ದಿರುತ್ತಲ್ವಾ ಅದು. ನೋಡಿ ಒಂದ್ಸಲಗೆ ಒಂದು 5-6 ಹಾಕ್ಕೊಳ್ಳೋಣ. ನೋಡಿ ಈಗ ಅವಾಗವಾಗ ಸ್ವಲ್ಪ ಮಡಚಬೇಕು, ಒಂದೇ ಸಲ ಹಾಕ್ಬಿಟ್ಟು ಬಿಡಬೇಡ್ರಿ. ನೋಡಿ ಇವಾಗ ಬೆಂದಿದೆ ಅಂತ ಅದು ಗೊತ್ತಾಗೋದು